ಹಲೋ ಗೈಸ್, ಎಲ್ರಿಗೂ ನಮಸ್ಕಾರಗಳು. ಎಲ್ರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಬಿಗ್ ಬಾಸ್ 12ಕ್ಕೆ ಶುರು ತಯಾರಿ ಆಗಿದೆ ಮತ್ತು ಸೆಪ್ಟೆಂಬರ್ನಲ್ಲಿ ಬರೋದು ಪಕ್ಕಾ ಆಗಿದೆ. ಕಿಚ್ಚ ಸುದೀಪ್ ಅವರ ಈ ಸೀಸನ್ ಅನ್ನು ಹೋಸ್ಟ್ ಮಾಡುತ್ತಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ರಿಯಾಲಿಟಿ ಶೋ ಆರಂಭಕ್ಕೆ ಆಗಲೇ ತಯಾರಿಗಳು ಶುರುವಾಗಿವೆ. ಇನ್ನು ಕೆಲವೇ ತಿಂಗಳಲ್ಲಿ ಈ ಶೋ ಆರಂಭವಾಗಲಿದ್ದು, ಈ ಬಾರಿ ಕೂಡ ಕಿಚ್ಚ ಸುದೀಪ್ ಅವರು ನಿರೂಪಣೆ ಮಾಡುತ್ತಿದ್ದಾರೆ. ಕನ್ನಡ ಕಿರುತೆರೆ ಇತಿಹಾಸದಲ್ಲಿ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋಗೆ ಪ್ರಮುಖವಾದ ಸ್ಥಾನವಿದೆ. ಕನ್ನಡದಲ್ಲಿ ಬಿಗ್ ಬಾಸ್ ಜೊತೆಗೆ ಕಿಚ್ಚ ಸುದೀಪ್ ಅವರಿಗೆ ಕಳೆದ 12 ವರ್ಷಗಳಿಂದ ಈ ರಿಯಾಲಿಟಿ ಶೋ ಅನ್ನು ಸುದೀಪ್ ಅವರು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ತಯಾರಿಗಳು ಆರಂಭವಾಗಿದೆ. ಈ ವರ್ಷದ ಸೆಪ್ಟೆಂಬರ್ ತಿಂಗಳಲ್ಲಿ ಬಿಗ್ ಬಾಸ್ 12 ಆರಂಭವಾಗುವ ಸಾಧ್ಯತೆ ಇದೆ. ಅದಕ್ಕೂ ಮುನ್ನ ಕಿಚ್ಚ ಸುದೀಪ್ ಈ ಬಾರಿ ಶೋ ನಡೆಸಿಕೊಡ್ತಾರಾ ಇಲ್ಲವಾ ಅನ್ನೋ ಚರ್ಚೆ ಶುರುವಾಗಿತ್ತು. ಆದರೆ ಸುದೀಪ್ ಅವರೇ ಈ ಶೋ ಅನ್ನು ನಡೆಸಿಕೊಡಬೇಕು ಎಂಬುದಕ್ಕೆ ಎಲ್ಲಿವೆ ಬಲವಾದ ಕಾರಣಗಳು. ಮತ್ತು ಬಿಗ್ ಬಾಸ್ ಕನ್ನಡ ಸೀಸನ್ 11 ಶೋ ನಡೆಯುವಾಗಲೇ ಮುಂದಿನ ಸೀಸನ್ನಿಂದ ನಾನು ಬಿಗ್ ಬಾಸ್ ನಡೆಸಿಕೊಡಲ್ಲ ಅನ್ನೋ ಮಾತನ್ನು ಕಿಚ್ಚ ಸುದೀಪ್ ಅವರು ಹೇಳಿದ್ದರು. ಯಾಕೆಂದರೆ ಬಿಗ್ ಬಾಸ್ ಶೋ ಶುರುವಾದಾಗ 3-4 ತಿಂಗಳು ಅದಕ್ಕೆ ಸಮಯವನ್ನು ತೆಗೆದಿಡಬೇಕು. ಇದರಿಂದ ಅವರ ಸಿನಿಮಾಗಳಿಗೆ ತೊಂದರೆ ಆಗುತ್ತಿದೆ ಮತ್ತು CCL, KCC ಕ್ರಿಕೆಟ್ ಪಂದ್ಯಾವಳಿಗಳಿಗೂ ಟೈಮ್ ಮ್ಯಾನೇಜ್ ಮಾಡೋದು ಕಷ್ಟವಾಗಿತ್ತು ಮತ್ತು ಸ್ಟ್ರೆಸ್ ಜಾಸ್ತಿ, ನಿದ್ದೆ ಕಡಿಮೆ ಅನ್ನೋದನ್ನು ಗಮನಿಸಬೇಕು. ಸಿನಿಮಾಗಳ ಮೇಲೆ ಫೋಕಸ್ ಮಾಡೋದು ಕಿಚ್ಚ ಸುದೀಪ್ ಅವರ ಆದ್ಯತೆ ಆಗಿತ್ತು. ಅಲ್ಲದೆ ಬೇರೆಯವರಿಗೂ ಚಾನ್ಸ್ ಕೊಡಬೇಕು, ಬೇರೆಯವರು ಕೂಡ ಶೋ ಅನ್ನು ಹೋಸ್ಟ್ ಮಾಡಲಿ ಮತ್ತು ಕಿಚ್ಚ ಸುದೀಪ್ ಅವರಿಂದಲೇ ಬಂದಿತ್ತು. ಮತ್ತು ಬಿಗ್ ಬಾಸ್ ಕನ್ನಡ ಶೋ ಆರಂಭವಾದಾಗಿನಿಂದಲೂ ಕಿಚ್ಚ ಸುದೀಪ್ ಅವರು ನಿರೂಪಕರಾಗಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ಗಳು 1ರಿಂದ OTT 11 ಮಿನಿ ಬಿಗ್ ಬಾಸ್ ಸೀಸನ್ಗೆ ಕಿಚ್ಚ ಸುದೀಪ್ ಹೋಸ್ಟ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಅವರನ್ನು ಹೊರತುಪಡಿಸಿ ಬಿಗ್ ಬಾಸ್ ಶೋ ಅನ್ನು ಊಹಿಸಿಕೊಳ್ಳೋದು ಕನ್ನಡ ಕಿರುತೆರೆ ವೀಕ್ಷಕರಿಗೆ ಕಷ್ಟವೇ ಆಗಿದೆ. ಯಾಕೆಂದರೆ ಈ ವೇದಿಕೆಗೆ ಕಿಚ್ಚ ಸುದೀಪ್ ಅವರು ಅಷ್ಟೊಂದು ಪರ್ಫೆಕ್ಟ್ ಆಗಿ ಹೊಂದಿಕೊಂಡಿದ್ದಾರೆ. ಮತ್ತು ಇಂದ ಸುದೀಪ್ ದೂರವಾದರೆ ಕಲರ್ಸ್ ಕನ್ನಡ ವಾಹಿನಿಗೆ ಅದೊಂದು ದೊಡ್ಡ ಸವಾಲಾಗಬಹುದು. ಏಕೆಂದರೆ ಬಿಗ್ ಬಾಸ್ನ TRP ಲೆಕ್ಕಾಚಾರದಲ್ಲಿ ಸುದೀಪ್ ಮಾತ್ರ ನಿರ್ಣಾಯಕ. ಪ್ರತಿ ಸೀಸನ್ನಲ್ಲಿಯೂ ಸ್ಪರ್ಧಿಗಳು ಬದಲಾದರೂ ವಾರಾಂತ್ಯದಲ್ಲಿ ಸುದೀಪ್ ನಡೆಸಿಕೊಡುವ ಪಂಚಾಯಿತಿ ನೋಡಲು ದೊಡ್ಡ ವೀಕ್ಷಕರ ಬಳಗವೇ ಇದೆ. ಮತ್ತು ಅವರ ಗತ್ತು, ಸಂಭಾಷಣಾ ಶೈಲಿ ಮತ್ತು ವೀಕೆಂಡ್ನಲ್ಲಿ ಸುದೀಪ್ ಅವರು ತೆಗೆದುಕೊಳ್ಳುವ ಕ್ಲಾಸ್ ನೋಡೋಕಂತಲೂ ದೊಡ್ಡ ವೀಕ್ಷಕರ ಬಳಗವೇ ಇದೆ. ಇದೆಲ್ಲವೂ TRPಗೆ ಪ್ರಮುಖ ಕಾರಣ. ಹೀಗಾಗಿ ದೊಡ್ಡ ಫ್ಯಾನ್ಸ್ ಫಾಲೋವಿಂಗ್ ಇರುವ ಕಿಚ್ಚ ಸುದೀಪ್ ಅವರನ್ನು ಬಿಟ್ಟುಕೊಡಲು ಕಲರ್ಸ್ ಕನ್ನಡ ವಾಹಿನಿಯೂ ರೆಡಿ ಇಲ್ಲ ಎಂಬ ಮಾತು ಬರುತ್ತಿದೆ. ಈಗಾಗಲೇ ಕಿಚ್ಚ ಸುದೀಪ್ ಅವರು ಒಂದು ಸುತ್ತು ಮಾತುಕತೆ ನಡೆದಿದೆ ಎಂಬ ಮಾಹಿತಿ ಇದೆ. ಓಕೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.